ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಗುರು. ನಾವಿವತ್ತು ಇನ್ನೊಂದು ಮಾಂಸದ ಊಟ ಮಾಡೋದಕ್ಕೆ ಸ್ಟ್ರೀಟ್ ಫುಡ್ಗೆ ಬಂದಿದ್ದೀವಿ. ಇದು ಎಲ್ಲಿ ಅಂತಂದರೆ ವೆಂಕಟಾಲ ರೋಡ್ ಅಂತೆ, ಅಂದರೆ ಏರ್ಪೋರ್ಟ್ಗೆ ಹೋಗೋ ರೋಡು. ಸೊ ಪಿಲ್ಲರ್ ನಂಬರು 655. ಅದ್ರ ಮುಂದ್ಗಡೆ ಒಂದು ಸ್ಟ್ರೀಟ್ ಫುಡ್ ಇದೆ. ತುಂಬ ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಮಧ್ಯಾಹ್ನ 1 ಗಂಟೆ ಆದರೆ ಸಾಕು, ಕ್ಯಾಬ್ಗಳು ಕ್ಯೂ ನಿಂತಿರ್ತವೆ, ಆಟೋಗಳು ಕ್ಯೂ ನಿಂತಿರ್ತವೆ, ಪ್ಲಸ್ ಇಲ್ಲಿ ಸುತ್ತಮುತ್ತ ಕೆಲ್ಸಕ್ಕೆ ಹೋಗೋರು ಲೈನ್ ನಿಂತಿರ್ತಾರಂತೆ ಊಟ ಮಾಡೋದಕ್ಕೆ. ಆಮೇಲೆ ಮೊಟ್ಟೆ ಕೋಳಿ ಸಾರು ಮಾಡ್ತಾರಂತೆ, ಸಖತ್ ರುಚಿ ಇರುತ್ತಂತೆ. ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕನ್ಫ್ಯೂಸ್ ಸಿಕ್ಕಾಪಟ್ಟೆ ಆಗ್ಬೋದು. ನನ್ನ ಪ್ರಕಾರ ಸರ್ವಿಸ್ ರೋಡಲ್ಲಿ ಬರಬೇಕು. ಬಂದರೆ ನೀವು ಮೇನ್ ರೋಡಲ್ಲಿ ಹೋದರೆ ಹೋಯ್ತೀರಾ ಏರ್ಪೋರ್ಟ್ಗೆ. ಸೊ ಸರ್ವಿಸ್ ರೋಡಲ್ಲಿ ಬಂದರೆ ಲೊಕೇಶನ್ ಲಿಂಕ್ ನೋಡ್ಕೊಂಡು ಬರ್ಬೋದು. ಒಂದು 11:30 4 ಗಂಟೆ 3 ಗಂಟೆ 4 ಗಂಟೆವರೆಗೂ ಇರ್ತಾರೆ ಇವರು ಅಷ್ಟೇ. ಆಮೇಲೆ ಖಾಲಿ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಸೊ ಹೋಗಿ ಒಂದ್ರ ಹತ್ರ ಮಾತಾಡ್ಕೊಂಡು ಹೆಚ್ಚಿನ ಡೀಟೇಲ್ ತಿಳಿಸ್ತೀನಿ. ಒಳ್ಳೆ ಮೊಟ್ಟೆ ಕೋಳಿ ಊಟ, ಚಿಕನ್ ಫ್ರೈ ಅದು ಇದು ಅಂತ ಬೇಜಾನಿದೆ ಅಂತ. ಹೋಗಿ ತಿನ್ಕೊಂಬರೋಣ ಬನ್ನಿ. ಇದೇ ಜಾಸ್ತಿ ಹೋಗೋದಾ? ಎಲ್ರಿಗೂ ಗೊತ್ತು ನಿಮ್ಮ ಹತ್ರ 3 ಥರ ನಾನ್ ವೆಜ್ ವೆರೈಟಿ ಸಿಗುತ್ತೆ ಅಂತ. ಸರ್ 3 ಥರ ಅಲ್ಲ, 4 ಥರ ಇರುತ್ತೆ. ಮೊಟ್ಟೆ ಕೋಳಿನೂ ಇರುತ್ತೆ. ಹಂಗಾಗಿ ನಾವು ಕಾಂಬೋ ಇದು 3 ಥರ ಕೊಡ್ತೀವಿ. ಹೆಂಗೆ ಮುದ್ದೆಗೂ ರೈಸ್ಗೂ ಚಪಾತಿಗೂ ಈ ಥರ 3 ಥರ ಕಾಂಬೋ? ಸರ್ ಏನೇ ತಗೊಂಡ್ರೆ ಅವ್ರಿಗೆ ಒಂದು ಕೇಳಿದ್ರೆ ಒಂದೇ ಥರ ಕೊಡ್ತೀವಿ. 3 ಥರಕ್ಕೆ ಕಾಂಬೋ ಕೇಳಿದ್ರೆ ಕಾಂಬೋ ಥರ ಕೊಡ್ತೀವಿ. ಬಟ್ 1 ತಗೊಂಡ್ರು ಸೇಮ್ ರೇಟೆ, 3 ತಗೊಂಡ್ರು ಸೇಮ್ ರೇಟೆ. ಏನು ರೇಟು? ಸರ್ 70 ರೂಪಾಯಿ ಹಾಫ್ ಚಿಕನ್. ರೈಸು ಮುದ್ದೆ ಹಾಫ್ ಚಿಕನ್ 110 ರೂಪಾಯಿ. ಮತ್ತೆ ಮೊಟ್ಟೆ ಕೋಳಿ ತಗೊಂಡ್ರು ಸೇಮ್ ರೇಟೆ. ಇಲ್ಲಾಂದ್ರೆ ಅದು ಇವಾಗ ಪಾಲಕ್ ಚಿಕನ್ನು, ಚಿಕನ್ ಸುಕ್ಕ, ಪೆಪ್ಪರ್ ಚಿಕನ್ ಇರುತ್ತೆ. 3 ತಗೊಂಡ್ರು ಕೊಡ್ತೀವಿ. ಇಲ್ಲಾಂದ್ರೆ ನಮ್ಗೆ 3 ಚಿಕನ್ ಬೇಡ, 2 ಚಿಕನ್ನು ಚಿಕನ್ ಲಿವರ್ ಕಾಂಬೋ ಅಂದ್ರು ಅದರಲ್ಲೂ ಲಿವರ್ ಮಿಕ್ಸ್ ಕೊಡ್ತೀವಿ. ಯಾವುದೇ ಥರ ಆದರೂ 3 ಥರ ಚಿಕನ್ ಕೊಡ್ತೀವಿ. 110 ರೂಪಾಯಿ. 110 ರೂಪಾಯಿ ಸರ್. ಸೂಪರ್ ಅಲ್ಲ ಒಂಥರ? ಹೌದು ಸರ್. ಒಂದೇ ಥರ ತಿನ್ನೋಬೋದು, 3 ಥರ ಟೇಸ್ಟ್ ಮಾಡ್ಬೋದು. ಮತ್ತೆ ನಮ್ಮ ಹತ್ರ ವೆಜ್ಜಲ್ಲಿ ಸಾಗು ಇರುತ್ತೆ, ಸಾಂಬಾರ್ ಇರುತ್ತೆ, ಮಜ್ಜಿಗೆ ಇರುತ್ತೆ, ರಸಮ್ ಇರುತ್ತೆ, ಬೋಟಿ ಇರುತ್ತೆ, ಎಲ್ಲ ಇರುತ್ತೆ. ಇದರಲ್ಲಿ ಬಂದರೆ ಚಪಾತಿ ಇರುತ್ತೆ, ಪರೋಟ ಇರುತ್ತೆ, ಆಮ್ಲೆಟ್ ಇರುತ್ತೆ, ಆಬೈಲ್ ಇರುತ್ತೆ, ಗೀ ರೈಸು, ವೈಟ್ ರೈಸು. ಡೈಲಿ ಒಂದೊಂದು ಥರ ರೈಸ್ ಚೇಂಜ್ ಆಗ್ತಾ ಇರುತ್ತೆ. ಒಂದು ದಿವಸ ಮಶ್ರೂಮ್ ಬಿರಿಯಾನಿ ಇರುತ್ತೆ, ಒಂದು ದಿವಸ ಗೀ ರೈಸು. ಡೈಲಿ ಒಂದೊಂದು ಥರ ಚೇಂಜು. ಬಿಸಿ ಮುದ್ದೆ ಇರುತ್ತೆ ನಮ್ಮ ಹತ್ರ. ಇಷ್ಟೆಲ್ಲ ಐಟಮ್ಸ್ ಸಿಗುತ್ತೆ. ಚಿಕನ್ನಲ್ಲೇ ಒಂದು 4-5 ಥರ ಇರುತ್ತೆ ಸರ್ ಡೈಲಿ. ಓಕೆ, ಇದು ಲೊಕೇಶನ್ ಏನು ಮತ್ತು ನಿಮ್ಮ ಗಾಡಿ ಹೆಸರೇನು? ಸರ್ ನಮ್ಮದು ಮುನೇಶ್ಪುರ ಹೋಟೆಲ್ ಅಂತ. ಲೊಕೇಶನ್ ಬಂದು ಎಂಟಾಲ್ದಿಂದ ಸ್ವಲ್ಪ ಮುಂದೆ ಬಂದರೆ ಸೆಕೆಂಡ್ ಗಾಡಿ ಸರ್ ನಮ್ಮದು ಬಂದು. ಓಕೆ, ಇದು ವೆಂಟಾಲ್ದಿಂದ ಮುಂದೆ ಬಂದರೆ ಯಲಂಕ ಹೈದ್ರಾಬಾದ್ ರೋಡು. ವೆಂಟಾಲ ಕೋಗಿಲ್ ಕ್ರಾಸ್ ಬಿಟ್ಟು ಒಂದು ಸ್ವಲ್ಪ ಮುಂದೆ ಬಂದರೆ ವೆಂಟಾಲ ಗೇಟ್ ಸಿಗುತ್ತೆ. ವೆಂಟಾಲ ಗೇಟ್ ಬಂದರೆ 2ನೇ ಗಾಡಿ ಸರ್ ನಮ್ಮದು. ಟೈಮಿಂಗ್ ಸರ್ 11:30 4 ಗಂಟೆವರೆಗೂ ಇರ್ತೀವಿ ಸರ್. ಎಲ್ಲ ದಿನ ಇರ್ತೀರಾ? ಎಲ್ಲ ದಿನ ಇರ್ತೀವಿ ಸರ್, ಸಂಡೇ ಬಿಟ್ಟು ಸರ್. ಸಂಡೇ ಇರಲ್ವಾ? ಸಂಡೇ ಸರ್ ನಮ್ಗೆ ಇಲ್ಲಿ ಬಂದು ಇದು ಸಾಫ್ಟ್ವೇರ್ ಕಂಪ್ನಿ ಸರ್. ನಮ್ಮ ಸಾಫ್ಟ್ವೇರ್ ಕಂಪ್ನಿ ಇಲ್ದಿರೋ ಕಾರಣದಿಂದ ಸಂಡೇ ರಜೆ ಇರುತ್ತೆ ಸರ್. ನೀವು ಅಡಿಕೆ ಪ್ಲೇಟ್ ಯೂಸ್ ಮಾಡ್ಬೋದಲ್ವಾ ಸರ್? ಅಡಿಗೆ ಪ್ಲೇಟ್ ಅಂದರೆ ಇಲ್ಲೆಲ್ಲ ಕಾಮನ್ನಾಗಿ ಡ್ರೈವರ್ಗಳು ಇಲ್ಲಿ ಲೇಬರೇ ಸರ್ ಬರೋದು. ಬಟ್ ಅವ್ರ ಮೇಲೇ ನಾವು ಚಾರ್ಜ್ ಮಾಡಬೇಕಲ್ವ ಸರ್ ಅಡಿಗೆ ಪ್ಲೇಟ್ದು. ಬಟ್ ಇವಾಗ ನಾವು ಕೊಡ್ತಾ ಇರೋದೇ ಕಮ್ಮಿ ಸರ್. ಇವಾಗ 70 ರೂಪಾಯಿಗೆ ಚಿಕನ್ ಕೊಡ್ತಾ ಇದ್ದೀವಿ. ಇವಾಗ ಅಡಿಗೆ ಪ್ಲೇಟ್ ಅಂದರೆ ನಾವು ಅವ್ರ ಮೇಲೇ ವರ್ತ್ 5 ರೂಪಾಯಿ ವರ್ತ್ ಆಗುತ್ತೆ. ಹಂಗಾಗಿ ನಾವು ರೀಸನಬಲ್ ರೇಟಲ್ಲಿ ಒಳ್ಳೆ ಊಟ ಕೊಡೋಣ ಅಂತ ಮನೆ ಊಟ ಕೊಡ್ತಾ ಇದ್ದೀವಿ ಸರ್. ಆ್ಯಕ್ಚುಲಿ ಆದರೂ ಕವರ್ ಯೂಸ್ ಮಾಡ್ಬೋದು ಬಿಸಿ ಊಟಕ್ಕೆ ಸರ್? ಇಲ್ಲ ಸರ್, ನೆಕ್ಸ್ಟ್ ಬಾಳೆ ಎಲೆ ಯೂಸ್ ಮಾಡ್ಬೇಕಂತ ಇದು ಮಾಡಿದ್ವಿ. ಇದು ಇರೋ ಕವರ್ ಮುಗಿಸ್ಕೊಂಡು ಬಾಳೆ ಎಲೆ ಯೂಸ್ ಮಾಡ್ತೀವಿ ಸರ್. ಬಾಳೆ ಎಲೆ ಹಾಕ್ಬಿಡಿ ಬೆಸ್ಟು. ಹೌದು ಸರ್, ಒಳ್ಳೆ ಊಟ ಕೊಡ್ತೀರಾ. ಬಟ್ ಈ ಥರ ಕವರ್ ಯೂಸ್ ಮಾಡಿದ್ರೆ ಅದು ಹೆಲ್ತಿ ಇರಲ್ಲ ಒಂದೊಂದು ಟೈಮ್. ಇಲ್ಲ ಸರ್, ಇರೋದಿಷ್ಟೇ. ಇವಾಗ ಹೋಗ್ಬೇಕು, ಬಾಳೆ ಎಲೆನೇ ನೆಕ್ಸ್ಟ್ ಯೂಸ್ ಮಾಡೋದು ಸರ್. ಥ್ಯಾಂಕ್ ಯು ಸರ್. ನಮ್ದು ಇಲ್ಲೊಂದು ಇರುತ್ತೆ, ಅಲ್ಲಿ ಆಪೋಸಿಟಲ್ಲೇ ಒಂದು ಗಾಡಿ ಇರುತ್ತೆ ಸರ್ ನಮ್ಮದೇ. ಎಲ್ಲಿ? ಅಲ್ಲ, ಹೌದು ಸರ್. ಓ, ಹಿಂಗೋದ್ರೆ ಏರ್ಪೋರ್ಟು, ಆ ಕಡೆಯಿಂದ ಬಂದರೆ ಏರ್ಪೋರ್ಟ್ ಕಡೆಯಿಂದ ಬೆಂಗಳೂರು ಕಡೆ. ಕೋಳಿ ಇದು ಮೊಟ್ಟೆ ಕೋಳಿ ಡೈಲಿ ಇರುತ್ತೆ? ಇದು ಡೈಲಿ ಇರುತ್ತೆ ಸರ್ ಮೊಟ್ಟೆ ಕೋಳಿ. ಓಕೆ. ಪಾಲಕ್ ಚಿಕನ್ನು ಇದು ಡೈಲಿ ಇರುತ್ತೆ? ಇದು ಎಲ್ಲ ಡೈಲಿ ಕಾಮನ್ ಆಗಿ ಡೈಲಿ ಇರುತ್ತೆ ಸರ್. ಇದು ಪಾಲಕ್ ಚಿಕನ್. ಇದು ಚಿಕನ್ ಸುಕ್ಕ. ಇದು ಡೈಲಿ ಇರುತ್ತೆ. ಓಕೆ. ಇದು ಬಂದು ಪೆಪ್ಪರ್ ಚಿಕನ್. ಓಕೆ, ಇದು ಡೈಲಿ ಇರುತ್ತೆ ಸರ್. ಲಿವರು ಸರ್, ಚಿಕನ್ ಲಿವರು. ಇದು ಬಂದು ಚಪಾತಿಗೆ ವೆಜ್ ಸರ್, ಸಾಗು ವೆಜ್ಜು. ಓಕೆ. ಮಜ್ಜಿಗೆ, ಸಾಂಬಾರು, ವೆಜ್. ಓಕೆ. ರಸಮ್ ಸರ್. ಸರ್ ನಮ್ಮಲ್ಲಿ ಏನಂದರೆ ಊಟ ಮಾಡಿದಂಥವ್ರಿಗೆ ಮಜ್ಜಿಗೆ ಗ್ಲಾಸ್ ಇಕ್ಕಿರ್ತೀವಿ. ಬಿಸಿಲಾಗಲಿ ಚಳಿ ಆಗಲಿ ಚಾರ್ಜಸ್ ಇರಲ್ಲ. ಅವ್ರಿಗೆ ಎಷ್ಟು ಬೇಕಾದ್ರೂ ಹಾಕೊಂಡು ಗ್ಲಾಸ್ಗೆ ಹಾಕೊಂಡು ಕುಡಿಬೋದು. ಅದ್ರಿಗೇನು ಚಾರ್ಜಸ್ ಇಲ್ಲ. ಡೈಲಿ ಇರುತ್ತೆ ಮಜ್ಜಿಗೆ, ಒಂದು 2 ಡಬ್ಬ ಇರುತ್ತೆ. ಅವ್ರಿಗೆ ಎಷ್ಟು ಬೇಕಾದ್ರೂ ತೊಗೊಂಡು ಕುಡಿಬೋದು. ಏನು ತಟ್ಟೆಗೆ ಹಾಕ್ಕೊಳ್ಬೇಕು ಅನ್ನೋದೇನಿಲ್ಲ, ಗ್ಲಾಸ್ ಇರುತ್ತೆ. ಅವ್ರಿಗೆ ಎಷ್ಟು ಬೇಕಾದ್ರೂ ತೊಗೊಂಡ್ಬೋದು ಸರ್. 110.
ವೆಜ್ಜು ಸಿಗುತ್ತಾ? क्या क्या बा एक चपाती एक मुद्दा 40 हाँ सर अंकल अन्न सांबार गिरे सर ಮೊಟ್ಟೆ ಕೊಳೆ ಕೊಡ್ಲಾ ಇಲ್ಲೇನಾ ಗೀ ರೈಸು ಇದು ಬರೀ ಗೀ ರೈಸ್ ಆದ್ರೆ ಎಷ್ಟು ಸರ್ 40 ಬರೀ ಗೀ ರೈಸ್ 40 ರೂಪಾಯಿ ಅಷ್ಟೇ ಸರ್ ಬರೀ ರೈಸ್ ಆದ್ರೆ ಬರೀ ರೈಸ್ 40 ರೂಪಾಯಿ ಆದ್ರೆ ಕಡಿಮೆ ಸರ್ 40 ರೂಪಾಯಿ ವೈಟ್ ರೈಸು 40 ಮತ್ತೆ ಗೀ ರೈಸ್ ತಗೋತಾರಪ್ಪ ವೈಟ್ ರೈಸ್ ಹಾಕಿ ತಗೋತಾರೆ ಹೌದು ಸರ್ ಇದು ಆಫಾ ಸರ್ ಇದು ಫುಲ್ ಅಂದರೆ 3-4 ಪೀಸ್ ಬರುತ್ತೆ. ಹೌದು ಸರ್ ರೆಗ್ಯುಲರ್ ಚೆನ್ನಾಗಿದೆ ತುಂಬ ಸ್ಟೇಷನ್ ಫೋಟೋ ಏನೋ ಹಾಕಿರಲ್ಲ ತುಂಬ ಕ್ವಾಲಿಟಿಯಾಗಿ ಕೊಡ್ತಾರೆ ಚೆನ್ನಾಗಿದೆ ಊಟ ಯಾವಾಗೂ ಇಲ್ಲೇ ಬರೋದಾ? ಎನಿ ಟೈಮ್ ಇಲ್ಲೇ ಬರೋದು ಏರ್ಪೋರ್ಟ್ ಕಡೆ ಹೋಗೋದು ನೀವು ಜಾಸ್ತಿ? ಇಲ್ಲ ಇಲ್ಲೇ ಅಮೆಝಾನಲ್ಲಿ ಮಾಡೋದು ನಾವು ಓಕೆ. ಹಂಗಾಗಿ ಇಲ್ಲೇ ಊಟ ಮಾಡ್ತೀವಿ. ಇಲ್ಲೊಂದಿದೆ ಮತ್ತು ಆಪೋಸಿಟಲ್ಲಿ ಒಂದು ಟೊಮೊಟೊ ಇದೆ. ಮಧ್ಯಾಹ್ನ ಫಿಕ್ಸ್ ಇಲ್ಲಿ ಫಿಕ್ಸು ಮಧ್ಯಾಹ್ನ ಏನು ಇಷ್ಟ ಇಲ್ಲಿ ನಿಮಗೆ? ಎಲ್ಲ ಇಷ್ಟ. ಆಲ್ಮೋಸ್ಟ್ ನಾವು ಈ ಮೊಟ್ಟೆ ಕೋಳಿ ಸಾಂಬಾರು ಜಾಸ್ತಿ ತಿಂತೀವಿ. ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗೆ ಪಾಲಕ್ಕು ಮತ್ತು ಪಾಲಕ್ ಚಿಕನ್ ಅಂತ ಕೊಡ್ತಾರೆ. ಬಜೆಟ್ ಫ್ರೆಂಡ್ಲಿಯಾಗಿ ಕೊಡ್ತಾರೆ. ಚೆನ್ನಾಗಿದೆ. ಹಂಗಾಗಿ ಬರ್ತೀರ ನಾವು. ಯಾವಾಗ ಇಲ್ಲೇ ಬರೋದಾ? ಯಾವಾಗ ಇಲ್ಲೇ ಬರೋದು. ಮಧ್ಯಾಹ್ನ ಫಿಕ್ಸ್ ಇಲ್ಲಿ? ಮಧ್ಯಾಹ್ನ ಡೈಲಿ ಫಿಕ್ಸ್. ಹಂಗಾರೆ ಇಲ್ಲಿ ಸುತ್ತಮುತ್ತ ಬರೋರೆಲ್ಲ ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಬರೋರೆ? ಆಲ್ಮೋಸ್ಟ್ ಎಲ್ಲ ರೆಗ್ಯುಲರ್ ಆಗಿ ಬರ್ತಾರೆ. ಆಫೀಸ್ ಇದೆಯಲ್ಲ ಪಕ್ಕದಲ್ಲಿ, ತುಂಬ ಜನ ಬರ್ತಾರೆ ತಿಂತಾರೆ. ಲೇಡೀಸು ಜೆಂಟ್ಸು ವಯಸ್ಸಾದವರು ಎಲ್ಲ ಬರ್ತಾರೆ. ಚೆನ್ನಾಗಿದೆ. ಮೊಟ್ಟೆ ಕೋಳಿ ಗ್ರೇವಿ ಮಾತ್ರ ಸೆಮಿ ಗ್ರೇವಿ ಗಟ್ಟಿಯಾಗಿದೆ, ತುಂಬ ತೆಳು ಇಲ್ಲ. ನಾರ್ಮಲಾಗಿ ಕೋಳಿ ಸಾರು ಅಂದರೆ ತೆಳ್ಳಗಿರುತ್ತೆ, ಇದೊಂಥರ ಗೊಜ್ಜು ಥರ. ಖಾರವಾಗಿ ರುಚಿಯಾಗಿದೆ, ಮುದ್ದೆಗೆ ಚೆನ್ನಾಗಿದೆ. ಇದು ಈ ಗ್ರೇವಿ ನಾರ್ಮಲಾಗಿ ಈ ಪರೋಟ ಚಪಾತಿಗೂ ಚೆನ್ನಾಗಿರುತ್ತೆ. ಮೊಟ್ಟೆ ಕೋಳಿ ಚೆನ್ನಾಗಿ ಬೇಯಿಸಿದ್ದಾರೆ ಅವರು. ಆದರೂ ಸ್ವಲ್ಪ ಗಟ್ಟಿ ಇರುತ್ತೆ ಇದು. ನಾರ್ಮಲಾಗಿ ಬೈದರ ಕೋಳಿ ಥರ ಇರಲ್ಲ ನೋಡಿ, ಗಟ್ಟಿ. ನನಗೆ ಈ ತಲೆ ಇಷ್ಟ. ತಲೆ ಇಷ್ಟ ಇಲ್ಲ, ತಲೆ ಮೇಲೆ ಇರೋ ಈ ಕಿರೀಟ ಇಷ್ಟ. ಕುರ್ಮ ಅಂತ ಚೆನ್ನಾಗಿದೆ, ಸಾಕಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸಾಂಬಾರು ಮಾತ್ರ ಈ ಕಡೆ ಬಂದರೆ ಮೊಟ್ಟೆ ಕೋಳಿನ ಫಸ್ಟು ಟ್ರೈ ಮಾಡಿ, ಅದಾದಮೇಲೆ ಮಿಕ್ಕಿ ಟ್ರೈ ಮಾಡ್ತೀನಿ, ಅದು ಹೆಂಗಿದೆ ಅಂತ ಹೇಳ್ತೀನಿ. ಬ್ರೋ ನೋಡ್ರಪ್ಪ, ನಾನೊಂದು ಹಾಫ್ ಗೀ ರೈಸ್ ತೊಗೊಂಡಿದ್ದೀನಿ. ಅದಕ್ಕೆ 3 ಥರ ಸ್ಟಾರ್ಟರ್ಸ್ ಕೊಡೋದು. ಆ್ಯಕ್ಚುಲಿ ನಾನು ಕಮ್ಮಿ ಪೀಸ್ ಹಾಕ್ಸ್ಕೊಂಡು 4 ಥರ ಸ್ಟಾರ್ಟರ್ಸ್ ಹಾಕ್ಸ್ಕೊಂಡಿದ್ದೀನಿ. ಇಲ್ಲಿ ಚಿಕನಲ್ಲಿ ಯಾವಾಗೂ ಈ ಥರ 4 ಥರ ಸ್ಟಾರ್ಟರ್ಸ್ ಸಿಗುತ್ತೆ. ನೋಡ್ಬೋದು ಗ್ರೇವಿ ಹೆಂಗಿದೆ. ಒಬ್ಬೊಬ್ಬೊಬ್ಬೊಬ್ಬ ಕೊತ್ತೋರು ಅದು ಗಟ್ಟಿಯಾಗಿದೆ. ಕಾರ್ನ್ಫ್ಲೋರ್ ಎಲ್ಲ ಹಾಕ್ಬಿಟ್ಟಿರ್ಬೇಕು ಜಾಸ್ತಿ, ಅದೇ ಗಟ್ಟಿಯಾಗಿ ಹೋಗಿದೆ. ಗೀ ರೈಸು ಆಮೇಲೆ ಮಶ್ರೂಮ್ ಬಿರಿಯಾನಿ ಈ ಥರ ವೆರೈಟಿ ಮಾಡ್ತಿರ್ತಾರಂತೆ. ಪರವಾಗಿಲ್ಲಲ್ಲ, 40 ರೂಪಾಯಿಗೆ ಈ ಥರ ಗೀ ರೈಸ್ ಕೊಡ್ತಾರೆ. ಮಶ್ರೂಮ್ ಬಿರಿಯಾನಿ ಎಷ್ಟಂತ ಕೇಳಲಿಲ್ಲ, ಮರ್ತೋಗ್ಬಿಟ್ಟೆ. ಬರೀ ರೈಸ್ ತಿಂದು ನೋಡೋಣ ಹೆಂಗಿರುತ್ತೆ ಫ್ಲೇವರು. ಚೆನ್ನಾಗಿದೆ, ಫ್ಲೇವರ್ ಚೆನ್ನಾಗಿದೆ, ಪರವಾಗಿಲ್ಲ. ಒಳ್ಳೆ ರೆಸ್ಟೋರೆಂಟಲ್ಲಿ ಮಾಡೋ ಥರ ಮಾಡಿದ್ದಾರೆ, ಒಳ್ಳೆ ರುಚಿ ಇದೆ. ಆಮೇಲೆ ಇದು ಪಾಲಕ್ ಚಿಕನ್ ಅಂತ ಕೂಡಿದೆ.
ಗ್ರೇವಿ ಜೊತೆ ಜಾಸ್ತಿ ಎತ್ಕೊಂಡು ತಿನ್ನೋಣ. ಫುಲ್ ಬೆಂದೋಗ್ಬಿಟ್ಟಿದೆ ಗುರು. ಪುದೀನ ಚಿಕನು. ಚೆನ್ನಾಗಿದೆ. ಇದೇ ಒಂಥರ ಹೊಸ ರುಚಿ. ಇದು ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ. ಮೂರು ಕೂಡ ಡಿಫ್ರೆಂಟಾಗಿ ಚೆನ್ನಾಗಿದೆ. ಓಹೋ, ಚಿಕನ್ ಸುಕ್ಕ ಸಖತ್ ಖಾರವಾಗಿ ಒಳ್ಳೆ ಮಜವಾಗಿದೆ ಫ್ಲೇವರು. ಸೊ ಗೀ ರೈಸ್ಗೆ ನೀವು ಈ ಥರ 3 ಥರ ಗ್ರೇವಿ ಸಿಗುತ್ತೆ. 3 ಥರ ಸ್ಟಾರ್ಟರ್ಸ್ ತೊಗೊಂಡ್ರೆ ಯಾವುದಾದ್ರೂ ತೊಗೊಂಡು ತಿನ್ಬೋದು. ತಾಜಾ ಸ್ಟ್ರೀಟ್ ಫುಡ್. ಎಷ್ಟೋ ಜನ ನಮ್ಮನ್ನ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನೋಡ್ತಾರೆ ವೀಡಿಯೋಗಳನ್ನ, ಬಟ್ ಫಾಲೋ ಮಾಡಲ್ಲ. ಪೇಜ್ ಹೆಸರೇ ಅದ್ರದ್ದು, ಚಾನಲ್ ಹೆಸರೇ ಗೊತ್ತಿರಲ್ಲ. ಏನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನೋಡಿ ವೀಡಿಯೋನಾದ್ರೂ. ಸೊ ಸುತ್ತಮುತ್ತ ಬಂದು ಟ್ರೈ ಮಾಡಿ. ಅಂದರೆ ಹೈಜಿನಾಗಿ ಕೊಡ್ತಾಯಿದ್ದಾರೆ, ಬಟ್ ಕವರ್ ಆಗ್ತಾರೆ. ಇಲ್ಲಿ ಬರೋ ಎಜುಕೇಟೆಡ್ ಪೀಪಲ್ಗಳು ಕೂಡ ಕವರ್ ಜೊತೆನೇ ತಿಂತಾರೆ. ಅವ್ರು ಕವರ್ ಬೇಡ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವ್ರು ಕವರ್ ಹಾಕೋದು ನಿಲ್ಲಿಸ್ತಾರೆ. ಬಟ್ ಬರೋರು ಯಾರೂ ಕವರ್ ಬೇಡ ಅಂತ ಒಬ್ಬರು ಹೇಳಲಿಲ್ಲ. ಸೊ ನೀವು ಯಾರಾದರೂ ಬಂದರೆ ಅಟ್ಲೀಸ್ಟ್ ಕವರ್ನ ರಿಮೂವ್ ಮಾಡಿಸಿ ಟ್ರೈ ಮಾಡಿ. ಊಟ ಮಾತ್ರ ಚೆನ್ನಾಗಿದೆ. ನೆಕ್ಸ್ಟ್ ಟೈಮಿಂದ ಬಾಳೆ ಎಲೆ ಹಾಕ್ತೀನಿ ಅಂತ ಹೇಳೋರೆ, ಗೊತ್ತಿಲ್ಲ. ನೀವು ಯಾರು ಬಂದರೆ ಕೇಳಿ. ಲಾಸ್ಟಲ್ಲಿ ವೀಡಿಯೋದಲ್ಲಿ ಹೇಳಿದ್ರಲ್ಲ ಬಾಳೆ ಎಲೆ ಹಾಕ್ತೀನಿ ಅಂತ, ಯಾಕೆ ಹಾಕಿಲ್ಲ ಅಂತ ಕೇಳಿ. ಹಾಕಿಲ್ಲ ಅಂದರೆ ಇನ್ ಕೇಸು, ಇಲ್ಲಾಂದರೆ ಕವರ್ ಹಾಕ್ಕೊಬೇಡಿ, ಹಂಗೆ ತಿನ್ನಿ. ಅಟ್ಲೀಸ್ಟ್ ಅವಾಗಾದರೂ ಕವರ್ನ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ತಾ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ. ಬಂದರೆ ಈ ಕಡೆ ಸುತ್ತಮುತ್ತ ವೆಂಕಟಾಲ 655 ಪಿಲ್ಲರ್ ನಂಬರು ಸರ್ವಿಸ್ ರೋಡಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗಿ. ಬಾಯ್. ನೋಡ್ಗುರು, ಇಷ್ಟು ಜನದಲ್ಲಿ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾವ್ರಲ್ಲ, ಅವರೊಬ್ಬರೇ ಕವರ್ ಆಗ್ತೇ ತಿಂತಿರೋದು ಊಟ. ನೋಡು, ಅವ್ರ ತಟ್ಟಲ್ಲಿ ಕವರ್ ಇಲ್ಲ. ಇನ್ನು ಮಿಕ್ಕವ್ರು ಎಲ್ಲರ ತಟ್ಟಲ್ಲೂ ಕವರ್ ಇದೆ. ಅಲ್ಲಿ ತಿಂತಿರೋ ಅಷ್ಟು ಜನ ತಟ್ಟೆಲ್ಲ ಕವರ್ ಇದೆ. ಅಣ್ಣ ಒಬ್ಬನೇ ಸಪ್ರೇಟಾಗಿ ತಿಂತಾನೆ.